ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡ್ರೀಮ್ ವಿಸಿಟ್ ರೋಹಿತ್ ಯೂಟ್ಯೂಬ್ ಚಾನೆಲ್. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯಕ್ಕೆ ನಾವು ಇವತ್ತು ಹೋಗ್ತಿದ್ದೇವೆ. ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಗುಂಡ್ಯ ರೋಡಿಂದ ಕೈಕಂಬ ಜಂಕ್ಷನ್ಗೆ ಬಂದು ಕೈಕಂಬ ಜಂಕ್ಷನಿಂದ ಸುಬ್ರಹ್ಮಣ್ಯದ ಕೆಲವೊಂದು ಪ್ಲೇಸ್ಗಳಿಗೆ ನಾವು ಇವತ್ತು ಹೋಗ್ತೇವೆ. ಸೊ ಯಾರೆಲ್ಲ ನನ್ನ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಯಾರೆಲ್ಲ ಬಂದಿದ್ದೀರಿ ಕಮೆಂಟ್ ಮಾಡಿ. ಸೊ ಮಾನ್ಸೂನ್ ರೈಡ್ ಇವತ್ತು ನನ್ನ ರೈಡ್ ಆಗಿದೆ. ಇವಾಗ ನಾವು ಕೈಕಂಬ ತಲುಪ್ತಾ ಬಂದೆವು. ಧರ್ಮಸ್ಥಳದಿಂದ ಬರುವವರು ಇಜ್ಲಂಪಾಡಿ ಆಗಿ ಬರ್ಬೋದು, ಗುಂಡ್ಯ ರೋಟ್ ಆಗಿ ಬರ್ಬೋದು. ಸೊ ಇದೇ ನೋಡಿ ಕೈಕಂಬ ಜಂಕ್ಷನ್. ಅದು ಇಜ್ಲಂಪಾಡಿ ಆಗಿ ಬರುವ ರೋಡು. ಇಲ್ಲಿಂದ ಒಂದು 100 ಮೀಟ್ರ್ ದೂರದಲ್ಲಿ ಕೊರಗಜ್ಜನ ಕಟ್ಟೆ ಇದೆ. ಸ್ವಾಮಿ ಕೊರಗಜ್ಜನ ಕಟ್ಟೆ ಕೈಕಂಬ ಜಂಕ್ಷನ್ನಿಂದ 100 ಮೀಟ್ರ್ ದೂರದಲ್ಲಿ ಇದೆ. ಒಂದೇ ಕಾಲೋನಿಯಲ್ಲಿ 2 ಕೊರಗಜ್ಜನ ಕಟ್ಟೆ ಇದೆ. ಯಾರಾದರೂ ಬರುವವರು ಇಲ್ಲಿ ಹೋಟೆಲ್ ತಿರುಮಲ ಹೋಟೆಲ್ ಇದೆ, ಅಲ್ಲಿ ಲೆಫ್ಟ್ ಸೈಡಲ್ಲಿ ಹೋದರೆ ಆಯಿತು. ಇದೇ ರೋಡು, ಒಂದು ಮೊದಲನ ಕೊರಗಜ್ಜನ ಕಟ್ಟೆ ರೋಡ್ ಇದು. ನೋಡಿ ಇಲ್ಲೊಂದು ಕೊರಗಜ್ಜನ ಕಟ್ಟೆ ಇದೆ. ಹಾಗೆಯೇ ಇದರಿಂದ ಸ್ವಲ್ಪ ಮುಂದೆ ಹೋದರೆ ಇದು ಕಾಲನಿ. ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಕೊರಗಜ್ಜನ ಕಟ್ಟೆ ಸಿಗ್ತದೆ ನಮಗೆ. ನೋಡಿ ಇದು ಇನ್ನೊಂದು ಕೊರಗಜ್ಜನ ಕಟ್ಟೆ. ಇಲ್ಲಿ 2 ಕೊರಗಜ್ಜನ ಕಟ್ಟೆ ಇದೆ. ಸೊ ಇದೆ ನೋಡಿ, ಇದು ಕೈಕಂಬದಲ್ಲಿ ಸಿಗ್ತದೆ. ಅಂದರೆ ಗುಂಡ್ಯ ರೋಟು ಅಥವಾ ಇಜ್ಲಂಪಾಡಿ ರೋಡಿಂದಾಗಿ ಬರುವಾಗ ಇಲ್ಲಿ ಕೈಕಂಬದಲ್ಲಿ ಈ 2 ಕಟ್ಟೆ ಸಿಗ್ತದೆ. ಸೊ ಇದಕ್ಕೆ ಇನ್ನೊಂದು ದಾರಿ ಇದೆ, ನಾನೀಗ ಆ ದಾರಿಯಲ್ಲಿ ಹೋಗ್ತಿದ್ದೇನೆ. ಅಂದರೆ ಒಂದು ಅಲ್ಲಿ ಹೋಟೆಲ್ ತಿರುಮಲ ಹೋಟೆಲ್ ಇದೆ ಅಲ್ಲ, ಸೊ ಅಲ್ಲಿಯಾಗಿ ಲೆಫ್ಟ್ ಸೈಡಲ್ಲಿ ಬರಬೇಕು. ಇನ್ನೊಂದು ತಿರುಮಲ ಹೋಟೆಲಿಂದ ಸ್ವಲ್ಪ ಮುಂದೆ ಬರುವಾಗ ಇನ್ನೊಂದು ಹೋಟೆಲ್ ಸಿಗ್ತದೆ, ಅಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಬೋರ್ಡ್ ಇದೆ. ಇದು ಕೈಕಂಬದಲ್ಲಿ ಕೊರಗಜ್ಜನ ಕಟ್ಟೆ ಕೈಕಂಬದಲ್ಲಿ ಸಿಗ್ತದೆ. ಸೊ ಇವಾಗ ನೆಕ್ಸ್ಟ್ ನಾವು ಇವಾಗ ಹೋಗ್ತಿರೋದು ಕುಳ್ಕುಂದಕ್ಕೆ. ನೋಡಿ ಇದು ಕುಳ್ಕುಂದ ಜಂಕ್ಷನ್. ಇಲ್ಲಿ ಸ್ಟ್ರೈಟ್ ರೋಡ್, ಇದು ಬಿಸ್ಲೆ ಘಾಟಿಗೆ ಹೋಗೋ ರೋಡು. ಸೊ ಅಲ್ಲಿ ಲೆಫ್ಟ್ ಸೈಡಲ್ಲಿ ಹೋದರೆ ಬಸವೇಶ್ವರ ದೇವಸ್ಥಾನ ಇದೆ. ಇದು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವ ರೋಡ್ ಇದು. ಸೊ ಇಲ್ಲಿ ಒಂದು ಫಸ್ಟಿಗೆ ಒಂದು ಕೆರೆ ಸಿಗ್ತದೆ ನಮಗೆ. ನೋಡಿ ಇದು ಬಸವೇಶ್ವರ ದೇವಸ್ಥಾನ. ಇದು ಕುಳ್ಕುಂದದಲ್ಲಿ ಸಿಗ್ತದೆ ನಮಗೆ. ಬಸವೇಶ್ವರ ಬಸವನಮೂಲೆ ದೇವಸ್ಥಾನ, ಇದನ್ನು ನಾನು ಯೂಟ್ಯೂಬಲ್ಲಿ ಹಾಕಿದ್ದೇನೆ. ನಾವು ಸುಬ್ರಹ್ಮಣ್ಯಕ್ಕೆ ಬರುವಾಗ ಸೀದಾ ದೇವಸ್ಥಾನಕ್ಕೆ ಹೋಗಿ ಮತ್ತು ಬೇರೆ ಇಲ್ಲಿ ಜಾಗಗಳಿಗೆ ಹೋಗಬೇಕಂದ್ರೆ ಈ ಪ್ಲೇಸ್ಗಳಿಗೆ ಹೋಗ್ಬೋದು. ನೋಡಿ ಕೆರೆ ಫುಲ್ ನೀರು ತುಂಬಿದೆ. ಸೊ ಇದಕ್ಕೆ ಈ ರೋಡಿಂದಾಗಿ ಇಲ್ಲಿ ಹೋಗ್ಲಿಕ್ಕಾಗ್ತದೆ ಮತ್ತು ಈ ಕಡೆಯಿಂದಾಗಿ ಸಹ ಹೋಗ್ಲಿಕ್ಕಾಗ್ತದೆ. ನೋಡಿ ಇದು ಬಿಸ್ಲೆಗೆ ಹೋಗೋ ರೂಟ್. ಇದು ಬಿಸ್ಲೆ ಮಾರ್ಗದಿಂದಾಗಿ ಶನಿವಾರ ಸಂತೆ, ಅರಕಲಗೂಡೆ ಎಲ್ಲ ಹೋಗ್ಬೋದು. ಕುಳ್ಕುಂದದಿಂದ ಸ್ವಲ್ಪ ಮುಂದೆ ಹೋಗುವಾಗ ವಿಷ್ಣುಮೂರ್ತಿ ದೇವಸ್ಥಾನ ಸಿಗ್ತದೆ. ಅಂದರೆ ಒಂದು 100 ಮೀಟ್ರ್ ಕುಳ್ಕುಂದ ಜಂಕ್ಷನ್ನಿಂದ 100 ಮೀಟ್ರ್ ಇದೆ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ.
ಕುಂದದಲ್ಲಿ ನಾವು ಬಂದರೆ ಎರಡು ಪ್ಲೇಸ್ ನಿಮಗೆ ಕಾಣಸಿಗ್ತದೆ. ಅಂದರೆ ಒಂದು ಬಸವನ ಮೂಲೆ ಬಸವೇಶ್ವರ ದೇವಸ್ಥಾನ ಹಾಗೂ ಮಹಾವಿಷ್ಣು ವಿಷ್ಣುಮೂರ್ತಿ ದೇವಸ್ಥಾನ ಇಲ್ಲಿ ನಮಗೆ ಸಿಗ್ತದೆ. ವಿಷ್ಣುಮೂರ್ತಿ ದೇವಸ್ಥಾನ ಕುಳುಕುಂದದಲ್ಲಿ ಸಿಗ್ತದೆ ನಮಗೆ. ಇದು ಮಹಾವಿಷ್ಣುಮೂರ್ತಿ ದೇವಸ್ಥಾನ, ಇದು ಕುಳುಕುಂದದಲ್ಲಿ ಸಿಗ್ತದೆ ಈ ದೇವಸ್ಥಾನ. ಇಲ್ಲಿಂದ ಇನ್ನು ಕುಮಾರಧಾರೆಗೆ ನಾವು ಹೋಗ್ಬೋದು. ಕುಳುಕುಂದದಿಂದ 3 ಕಿಲೋಮೀಟ್ರ್ ಇದೆ ಕುಮಾರಧಾರಕ್ಕೆ, 2-3 ಕಿಲೋಮೀಟ್ರ್ ಇದೆ ಕುಮಾರಧಾರಕ್ಕೆ. ಇದು ಮೈಸೂರು ಕೇಪೆ ಲಾಡ್ಜ್. ಸೊ ಕುಮಾರಧಾರದಲ್ಲಿ ಬರುವಾಗ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನ ನಮಗೆ ಇಲ್ಲಿ ಕಾಣಿಸುತ್ತೆ. ಇದಕ್ಕೂ ಹೋಗ್ಬೋದು. ಎಂಟ್ರೆನ್ಸ್ ಫೀಸ್ ಇದೆ ಇದಕ್ಕೆ, ಎಷ್ಟು 10 ರೂಪಾಯಿ ಎಷ್ಟೋ ಇದೆ. ಸೊ ಇದು ಕುಮಾರಧಾರ ಬ್ರಿಡ್ಜ್ ಫಸ್ಟ್ ಸಿಗ್ತದೆ. ಸೊ ಟರ್ನಲ್ಲಿ ಸಿಗ್ತದೆ ಸಾಲು ಮರದ ತಿಮ್ಮಕ್ಕನ ವೃಕ್ಷೋದ್ಯಾನವನ ನೋಡಿದೆ. ಇವತ್ತು ಓಪನ್ ಇದೆ. ನಂತರ ಕುಮಾರಧಾರ ನಮಗೆ ಕಾಣಸಿಗ್ತದೆ ಇಲ್ಲಿ. ಇದು ಕುಮಾರಧಾರ ನದಿ. ನೋಡಿ, ಇದು ಕುಮಾರಧಾರ ನದಿ. ಕುಕ್ಕೆಶ್ರೀ ಸುಬ್ರಹ್ಮಣ್ಯಕ್ಕೆ ಬರುವಾಗ ಸ್ನಾನಘಟ್ಟ ಅಂದು ಇದೇ ಜಾಗ, ಅದು ಸ್ನಾನಘಟ್ಟ. ಅಂದರೆ ಈ ಟೈಮಲ್ಲಿ ಇವಾಗ ಸ್ನಾನಘಟ್ಟ ಮುಳುಗಡೆ ಆಗ್ತದೆ. ಸೊ ಹಾಗಾಗಿ ಇವಾಗ ಯಾರನ್ನು ಕೂಡ ನೀರಿಗೆ ಇಳಿಲಿಕ್ಕೆ ಬಿಡೋದಿಲ್ಲ, ಅದರಲ್ಲಿ ಸುಳಿ ಇರ್ತದೆ. ಹಾಗಾಗಿ ಸೊ ಅನೇಕ ಘಟನೆಗಳು ನಡೆದಿದೆ. ಅಂದರೆ ಕೆಲವರು ಹೇಳಿದ ಮಾತನ್ನು ಕೇಳದೆ ಸೀದಾ ಹೋಗ್ತಾರೆ, ಅಂಥವರಿಗೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿಗೆ ಅಲೋ ಇಲ್ಲ. ನೋಡಿ, ಅದೇ ಸ್ನಾನಘಟ್ಟ. ಸೊ ತುಂಬ ಮಳೆಗೆ ಅದು ಸಂಪೂರ್ಣ ಮುಳುಗಡೆ ಆಗ್ತದೆ. ಅಂದರೆ ಅಲ್ಲಿ ಅಂಗಡಿಗಳೆಲ್ಲ ಇದೆಯಲ್ಲ, ಸೊ ಅಲ್ಲಿ ಆ ಮೆಟ್ಟುಲೆಲ್ಲ ಇದೆಯಲ್ಲ, ಅಲ್ಲಿ ಎಲ್ಲ ಫುಲ್ಲು ನೀರು ತುಂಬಿರ್ತದೆ, ಬ್ಲಾಕ್ ಆಗ್ತದೆ ಫುಲ್ಲು. ಸೊ ಹಾಗಾಗಿ ಯಾರನ್ನು ಮಳೆಗಾಲದಲ್ಲಿ ಸ್ನಾನಘಟ್ಟದಲ್ಲಿ ನೀರಿಗೆ ಇಳಿಲಿಕ್ಕೆ ಯಾರನ್ನು ಬಿಡೋದಿಲ್ಲ. ಇವಾಗ ಇಲ್ಲಿಂದ ಕೆಳಗೆ ಬರುವಾಗ ಕುಮಾರಧಾರ ಜಂಕ್ಷನ್ ಸಿಗ್ತದೆ. ಸೊ ಕುಮಾರಧಾರ ಜಂಕ್ಷನಲ್ಲಿ ರೈಟ್ ಸೈಡ್ ಹೋದರೆ ಸ್ನಾನಘಟ್ಟಕ್ಕೆ ನಾವು ಹೋಗ್ಲಿಕ್ಕಾಗ್ತದೆ. ಸೊ ಇಲ್ಲಿ ರೈಟ್ ಸೈಡ್ ಹೋಗಬೇಕು ಸ್ನಾನಘಟ್ಟಕ್ಕೆ. ನೋಡಿ, ಸ್ನಾನಘಟ್ಟವನ್ನು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಯಾರಿಗೆ ಸಹ ಅಲೋ ಇಲ್ಲ ಇವಾಗ. ನೋಡಿ, ಸ್ನಾನಘಟ್ಟ ಸಂಪೂರ್ಣ ಬಂದಾಗಿದೆ ಇಲ್ಲಿ. ಸೊ ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ಇದ್ದಾರೆ. ಇದು ಕುಮಾರಧಾರೆ. ಸೊ ಕುಮಾರಧಾರದಿಂದ ಸ್ವಲ್ಪ ಮುಂದೆ ಹೋಗುವಾಗ ಅಗ್ರಹಾರಕ್ಕೆ ಒಂದು ರೋಡ್ ಇದೆ. ಸೊ ಅದು ಅಗ್ರಹಾರಕ್ಕೆ ಹೋಗ್ತದೆ. ಅಗ್ರಹಾರದಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಅಗ್ರಹಾರದಲ್ಲಿದೆ. ಸೊ ಇವಾಗ ನಾವು ಅಗ್ರಹಾರಕ್ಕೆ ಹೋಗುವ. ಇಲ್ಲಿ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜ್ ಇದೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ರೋಡಲ್ಲಿ ಹೋಗಬೇಕು. ಇದು ಅಗ್ರಹಾರ ದೇವಸ್ಥಾನಕ್ಕೆ ಹೋಗ್ತದೆ. ನೋಡಿ, ಇದು ಪದವಿ ಪೂರ್ವ ಕಾಲೇಜು. ಸೊ ನಾನು ಕೂಡ ಕಲಿತ ಕಾಲೇಜ್ ಇದೆ. ನೋಡಿ, ಇಲ್ಲಿಂದಾಗಿ ಸುಬ್ರಹ್ಮಣ್ಯ ನಕ್ಷತ್ರವನ. ಇದು ನಕ್ಷತ್ರವನ, ಇಲ್ಲಿಗೆ ಅಲೋ ಇಲ್ಲ ಇವಾಗ ಆಗಿರಬೇಕು. ನೋಡಿ, ಇದು ಪದವಿ ಪೂರ್ವ ಕಾಲೇಜ್, ಸುಬ್ರಹ್ಮಣ್ಯ ಕಾಲೇಜ್ ಇದು. ಸೊ ಇಲ್ಲಿ
ನೋಡಿ ಇಲ್ಲಿ ಒಂದು ಮಾರಿಯಮ್ಮನ ಕಟ್ಟೆ ಕೂಡ ಇದೆ. ಇಲ್ಲಿ ಜಾತ್ರೆ ನಡೀತದೆ. ಆಲ್ಮೋಸ್ಟ್ ಮಾರ್ಚ್ ತಿಂಗಳಲ್ಲಿ ಆಗಿರಬೇಕು ನೋಡಿ ಇದು. ಸೊ ಇಲ್ಲಿಂದ ಮುಂದೆ ಸೀದಾ ಹೋದರೆ ಅಗ್ರಹಾರ ಸಿಗ್ತದೆ ನಮಗೆ. ನೋಡಿ ಇದು ದಿ ಔರಮ್ ಲಾಡ್ಜ್, ಇದು ದಿ ಔರಮ್ ಅಂತ. ನೋಡಿ ಇದು ಸೋಮೇಶ್ವರ ದೇವಸ್ಥಾನ. ಸೋಮೇಶ್ವರ ದೇವಸ್ಥಾನ. ಸೊ ಇಲ್ಲಿಯಾಗಿ ಕುಮಾರಧಾರ ನದಿ ಹರಿದು ಹೋಗ್ತದೆ. ಸೋಮೇಶ್ವರ ದೇವಸ್ಥಾನದ ಮುಂದ್ಗಡೆಯಾಗಿ ಕುಮಾರಧಾರ ನದಿ ಹರಿದು ಅಲ್ಲಿ ಕುಮಾರಧಾರ ಸ್ನಾನಘಟ್ಟದ ಹತ್ರ ಬರೋದು ಇಲ್ಲಿಯಾಗಿ, ಇಲ್ಲಿಂದಾಗಿ. ಸೋಮನಾಥೇಶ್ವರ ದೇವಸ್ಥಾನ ಇದು. ನೋಡಿ ಇಲ್ಲಿ ಮುಂದ್ಗಡೆಯಲ್ಲಿ ಕುಮಾರಧಾರ ನದಿ ಹರಿದು ಹೋಗ್ತದೆ. ಇಲ್ಲಿ ಕುಮಾರಧಾರ ನದಿ ಹರಿದು ಹೋಗ್ತದೆ, ಇದುವೇ. ಸೊ ಇಲ್ಲಿಂದ ಕೆಳಗಡೆಯಲ್ಲಿ ಸ್ನಾನಘಟ್ಟ ಇರೋದು, ಇಲ್ಲಿಂದ ಕೆಳಗಡೆ ಇದು ಸೋಮನಾಥೇಶ್ವರ ದೇವಸ್ಥಾನದ ಮುಂದ್ಗಡೆ ಇದು ನಮಗೆ ಕಾಣಸಿಗ್ತದೆ. ಅಂದರೆ ಬೇಸಿಗೆ ಕಾಲದಲ್ಲಿದ್ದರೆ ಇಲ್ಲಿ ಸ್ನಾನ ಮಾಡಲಿಕ್ಕೆಲ್ಲ ಬಿಡ್ತಾರೆ. ಡೀಪ್ ಇದೆ, ಇದು ಗುಂಡಿ ಇದೆ. ಸೊ ದೇವಸ್ಥಾನದ ಮುಂದ್ಗಡೆ ಒಂದು ದೊಡ್ಡ ಅಶ್ವತ್ಥ ಮರ. ಸೊ ಇದು ಆವಾಗ ನಾವು ಪದವಿ ಪೂರ್ವ ಕಾಲೇಜಿನ ಮುಂದ್ಗಡೆಯಿಂದ ಬಂದ ರೂಟ್ ಇದು ಪದವಿ ಪೂರ್ವ ಕಾಲೇಜಿಂದ ಬಂದಿರೋದು. ನಾವಿನ್ನೀಗ ಇಲ್ಲಿಯೇ ಲೆಫ್ಟ್ ಸೈಡಲ್ಲಿ ಹೋಗ್ತೇವೆ. ಅಂದರೆ ಇದು ಕುಮಾರಸ್ವಾಮಿ ಕಾಲೇಜ್ ಹತ್ರ ಆಗಿ ಈ ರೂಟ್ ಹೋಗ್ತದೆ. ಅಂದರೆ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಇದು ಕಟ್ ರೂಟ್ ಕೂಡ ಆಗ್ತದೆ. ಅಂದರೆ ಈ ರೂಟಲ್ಲಿ ಸಹ ಹೋಗ್ಬೋದು, ಅಲ್ಲೇ ಹೋಗ್ಬೇಕಂತಿಲ್ಲ, ಅದೇ ದಾರಿಯಲ್ಲಿ. ರೋಡ್ ಚೆನ್ನಾಗಿದೆ, ತೊಂದರೆ ಇಲ್ಲ. ನೋಡಿ ಇದು ಕುಮಾರಸ್ವಾಮಿ ಕಾಲೇಜ್, ಇದು ಕುಮಾರಸ್ವಾಮಿ ಸ್ಕೂಲ್, ಇದು ಕುಮಾರಸ್ವಾಮಿ ವಿದ್ಯಾಲಯ ನೋಡಿದ್ವಿ. ನಾವು ಅಲ್ಲಿಂದ ಸ್ಟ್ರೈಟ್ ಬರುವಾಗ ಬಿಲಾದ್ವಾರ ಸಿಗ್ತದೆ. ಬಿಲಾದ್ವಾರದಲ್ಲಿ ಲೆಫ್ಟ್ ಸೈಡಲ್ಲಿ ಹೋದರೂ ಕೂಡ ಅದೇ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ನಾವು ಹೋಗ್ಲಿಕ್ಕೆ ಆಗ್ತದೆ, ಅಗ್ರಹಾರಕ್ಕೆ. ಅದೇ ರೀತಿಯಲ್ಲಿ ಪದವಿ ಪೂರ್ವ ಕಾಲೇಜ್ ಹತ್ರ ಅಲ್ಲಿಯಾಗಿ ಹೋದರೆ ಸಹ ಅಗ್ರಹಾರಕ್ಕೆ ನಾವು ಹೋಗ್ಲಿಕ್ಕೆ ಆಗ್ತದೆ. ನೋಡಿ ಇದು ಬಿಲಾದ್ವಾರ. ನೋಡಿ ಇದು ಬಿಲಾದ್ವಾರ. ಅಂದರೆ ಈ ಟೈಮಲ್ಲಿ ಇವಾಗ ಇಲ್ಲಿಕ್ಕೆ ಬಿಡೋದಿಲ್ಲ, ಫುಲ್ ನೀರು ಇರ್ತದೆ, ಬ್ಲಾಕ್ ಆಗಿರ್ತದೆ. ಸೊ ಇದ್ರದ್ದೊಂದು ವೀಡಿಯೋ ಮಾಡಿದ್ದೆ ನಾನು, ಯೂಟ್ಯೂಬಲ್ಲಿ ಹಾಕಿದ್ದೇನೆ. ನೋಡಿ ಇದು ಬಿಲಾದ್ವಾರ. ಇದು ಕುಮಾರಧಾರದಿಂದ ಮುಂದೆ ಸಿಗ್ತದೆ. ಅಂದರೆ ಪದವಿ ಪೂರ್ವ ಕಾಲೇಜಿಂದ ಸ್ವಲ್ಪ ಮುಂದೆ ಬರುವಾಗ ಬಿಲಾದ್ವಾರ ಸಿಗ್ತದೆ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಹೋದರೆ ಅಗ್ರಹಾರಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ನೋಡಿ ಇದು ಕಾಶಿ ಕಟ್ಟೆ. ಸುಬ್ರಹ್ಮಣ್ಯದಲ್ಲಿ ಫಸ್ಟಿಗೆ ಕಾಶಿ ಕಟ್ಟೆ ಸಿಗ್ತದೆ. ಇದು ಕಾಶಿ ಕಟ್ಟೆ. ನೋಡಿ ಇದು ಕಾಶಿ ಕಟ್ಟೆ, ಗಣಪತಿ ಗುಡಿ ಇದು. ಸೊ ದೇವಸ್ಥಾನಕ್ಕೆ ಬಂದು ಇಲ್ಲಿಗೆ ಬರ್ಬೋದು, ಗಣಪತಿ ಗುಡಿಗೆ. ನೋಡಿ ಇದು ಸುಬ್ರಹ್ಮಣ್ಯ ಮಿಡ್ಲ್ ಪಾಯಿಂಟ್, ಇದು ಸುಬ್ರಹ್ಮಣ್ಯದು. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್.
ಅದೇ ರೀತಿ ಇಲ್ಲಿ ಟ್ಯಾಕ್ಸ್ಗಳಿವೆ, ಅಂದರೆ ನೀವು ಟ್ಯಾಕ್ಸಿ ಸ್ಟ್ಯಾಂಡ್ಗಳಿವೆ ಇಲ್ಲಿ ಕೆಳಗಡೆಯಲ್ಲಿ. ನೋಡಿ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇಲ್ಲಿ ರೂಟ್ ಮ್ಯಾಪ್ ಇಲ್ಲಿ ತೋರಿಸಿದ್ದಾರೆ. ಅಂದರೆ ಅದು ನೆಕ್ಸ್ಟ್. ಈಗ ನಾವು ಫಸ್ಟಿಗೆ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗುವ. ಇದು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿ ನೋಡಿ. ಇಲ್ಲೇ ರೈಟ್ ಸೈಡ್ ಇಲ್ಲಿ ದೇವಸ್ಥಾನಕ್ಕೆ ದಾರಿ ಹತ್ತಿರ ಇದೆ ಇಲ್ಲಿ. ಅಂದರೆ ಮಳೆಗಾಲ ಇರೋದರಿಂದ ಜನ ಸ್ವಲ್ಪ ಕಡಿಮೆ ಇದ್ದಾರೆ, ಇಲ್ಲಾಂದರೆ ಫುಲ್ ರಶ್ ಇರ್ತದೆ. ನೋಡಿ ಇದು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಅಂಗಡಿ ಮುಂಗಟ್ಟುಗಳು ನಮಗೆ ಸಿಗ್ತದೆ. ಈ ಟೈಮಲ್ಲಿ ಇವಾಗ ಜನ ಯಾರು ಇರುವುದಿಲ್ಲ, ಸ್ವಲ್ಪ ಕಡಿಮೆ ಇರ್ತಾರೆ ಜನ. ನೋಡಿ ಇದು ಆದಿ ಸುಬ್ರಹ್ಮಣ್ಯ. ಸೊ ಇದು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗೋ ದಾರಿ ಇದು. ಇಲ್ಲಿದೆ ಟೆಂಪಲ್ ಇದೆ ಆದಿ ಸುಬ್ರಹ್ಮಣ್ಯ. ಸೊ ಇಲ್ಲಿ ಕೂಡ ಒಂದು ಪುಷ್ಪೋದ್ಯಾನ ಇದೆ, ಅಂದರೆ ಸರ್ಪ ಸಂಸ್ಕಾರ ಯಾಗಶಾಲೆ ಹಾಗೆಯೇ ಪುಷ್ಪೋದ್ಯಾನ. ಇದು ಕೂಡ ಯೂಟ್ಯೂಬಲ್ಲಿ ಹಾಕಿದ್ದೇನೆ. ನೋಡಿ ಇಲ್ಲಿ ಸ್ನಾನ ಮಾಡ್ಬೋದು ಅದು. ಇಲ್ಲಿ ಅಂದರೆ ನೀರು ಕಡಿಮೆ ಇರ್ತದೆ, ತುಂಬ ಇರೋದಿಲ್ಲ ಇಲ್ಲಿ ನೀರು. ಸೊ ಹಾಗಾಗಿ ಇಲ್ಲಿ ಸ್ನಾನ ಮಾಡ್ಬೋದು, ಅಂದರೆ ಬೇರೆ ಕಡೆ ಅಲ್ಲೋ ಇಲ್ಲ ಇಲ್ಲಿ. ಆದಿ ಸುಬ್ರಹ್ಮಣ್ಯದಲ್ಲಿ ಸ್ನಾನ ಮಾಡ್ಬೋದು. ಕುಮಾರಧಾರ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಲಿಕ್ಕೆ ಬಿಡೋದಿಲ್ಲ, ಅಂದರೆ ಅಲ್ಲಿ ಫುಲ್ಲು ನೀರು ಇರುತ್ತೆ, ತುಂಬ ನೀರು ಇರೋದ್ರಿಂದ, ತುಂಬ ಡೀಪ್ ಇರೋದ್ರಿಂದ ಸ್ನಾನ ಮಾಡಲಿಕ್ಕೆ ಬಿಡೋದಿಲ್ಲ. ಕೆಲವೊಂದು ಘಟನೆಗಳಲ್ಲಿ ನಡೆದಿದೆ, ಅಂದರೆ ಸೆಕ್ಯೂರಿಟಿಗಳ ಮಾತು ಕೇಳದೆ ಕಣ್ತಪ್ಪಿಸಿ ಹೋಗಿ ಕೆಲವು ನೀರಿಗೆ ಬಿದ್ದು ಕೆಲವೊಂದು ಘಟನೆಗಳು ನಡೆದಿದೆ. ಇದು ದೇವಸ್ಥಾನದ ಹಿಂಭಾಗದಿಂದ ಇಲ್ಲಿಂದಾಗಿ ಆದಿ ಸುಬ್ರಹ್ಮಣ್ಯಕ್ಕೆ ಬರ್ಬೋದು. ಜಮಾ ಉಗ್ರಾಣ ಘಟಕ ಅಲ್ಲಿಂದಾಗಿ ಸಹ ಆದಿ ಸುಬ್ರಹ್ಮಣ್ಯಕ್ಕೆ ಬರ್ಬೋದು. ನೋಡಿ ಇದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದಾರಿ ಇದು. ಸೊ ಇವಾಗ ನಾವು ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗಕ್ಕೆ ನಾವು ಬಂದಿದ್ದೇವೆ. ಅಂದರೆ ಮೈನ್ ಎಂಟ್ರಿಯಲ್ಲಿ ಮುಂದ್ಗಡೆಯಿಂದ ಬರಬೇಕು. ನಾವೀಗ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಿರೋದ್ರಿಂದ ನಾವಿಂದು ಈ ರೂಟಿಂದಾಗಿ ಬಂದಿದ್ದೇವೆ ಇಲ್ಲಿ. ಸೊ ಇದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಇದು ಮುಖ್ಯ ದೇವಸ್ಥಾನ, ಸುಬ್ರಹ್ಮಣ್ಯದಲ್ಲಿ ಮುಖ್ಯ ದೇವಸ್ಥಾನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಸೊ ನೀವು ಇಲ್ಲಿಗೆ ಬರುವಾಗ ಆ ಪ್ಲೇಸ್ಗಳಿಗೆಲ್ಲ ನೀವು ಹೋಗ್ಬೋದು. ನೋಡಿ ಇಲ್ಲಿ ಹೋದರೆ ಇಲ್ಲಿ ಮಠಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಸುಬ್ರಹ್ಮಣ್ಯ ಮಠ ಇಲ್ಲೇ ಇದೆ, ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನದ ಎಡಭಾಗದಲ್ಲಿ ಮಠ ಇದೆ. ಇದು ಎಂಟ್ರೆನ್ಸ್, ಮೈನ್ ಎಂಟ್ರೆನ್ಸ್ ಇದು. ಸೊ ಇಲ್ಲಿಂದಾಗಿ ನಾವು ಬರಬೇಕು ಬರುವಾಗ. ನೋಡಿ ಇದು ಸುಬ್ರಹ್ಮಣ್ಯ ದೇವಸ್ಥಾನ, ಅನಂತ ವಸತಿ ಗೃಹ, ಧರ್ಮಸ್ಥಳ ಮಂಗಳೂರು ಹಾಸನ ರೋಡ್. ಇಲ್ಲಿ ಸಾರ್ವಜನಿಕ ಶೌಚಾಲಯ, ವಾಹನ ನಿಲುಗಡೆ ಎಲ್ಲ ಇದೇ ಜಾಗ. ವಾಹನ ನಿಲ್ಲಿಸೋದೆಲ್ಲ ಪಾರ್ಕಿಂಗ್, ವಾಹನ ಪಾರ್ಕಿಂಗ್ ಇದೇ ಪ್ಲೇಸ್ ಇದು. ಸೊ ಇಲ್ಲಿ ನೋಡಿ ಸುಬ್ರಹ್ಮಣ್ಯದ ಮುಂದ್ಗಡೆ ಇಲ್ಲಿ ವಾಹನ ಪಾರ್ಕಿಂಗ್ ಮಾಡೋ ಜಾಗ ಇದು. ನೋಡಿ ಇದು ವಾಹನ ಪಾರ್ಕಿಂಗ್ ಪ್ಲೇಸ್ ಇದು.
ಇವಾಗ ನಾವು ಹೋಗ್ತಿರೋದು ಕುಕ್ಕೇಶಿ ಸುಬ್ರಹ್ಮಣ್ಯ ಮಠಕ್ಕೆ. ನೋಡಿ, ಇದು ಕುಕ್ಕೇಶಿ ಸುಬ್ರಹ್ಮಣ್ಯ ಮಠಕ್ಕೆ ಹೋಗೋ ದಾರಿ ಇದು. ನೋಡಿ, ಮಠಕ್ಕೆ ಇಲ್ಲಿಯಾಗಿ ಹೋಗಬೇಕು. ನೋಡಿ, ಇದು ದೇವಸ್ಥಾನದಲ್ಲಿ ಆಗಿ ಬರುವಾಗ ಇಲ್ಲಿ ಬರಬೇಕಾಗ್ತದೆ. ನೋಡಿ, ಇದು ಸುಬ್ರಹ್ಮಣ್ಯ ಮಠ. ಸೊ ಇದು ದೇವಸ್ಥಾನದ ಎಡಭಾಗದಲ್ಲಿ ಇದೆ ಇದು ಮಠ. ಸೊ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಾ ಉಂಟು. ನೋಡಿ, ಇದು ದೇವಸ್ಥಾನದಲ್ಲಿ ಅಲ್ಲಿಯಾಗಿ ಬರುವ ಜಾಗ ಮಠಕ್ಕೆ. ಇದು ಮಠಕ್ಕೆ ಬರಬೇಕಂದ್ರೆ ಈ ರೋಡಿಂದಾಗಿ ಬರಬೇಕು. ಸೊ ಇಲ್ಲಿಯೇ ಲೆಫ್ಟ್ ಸೈಡ್ ಹೋದರೆ ಕೊರಗಜ್ಜನ ಕಟ್ಟೆ ಇದೆ. ಇದೇ ದಾರಿಯಿಂದಾಗಿ ಹೋಗಬೇಕು. ದೇವರ ಗದ್ದೆ ಕೊರಗಜ್ಜನ ಕಟ್ಟ ದಾರಿ. ನೋಡಿ, ಇದೇ ಆದಿ ಸುಬ್ರಹ್ಮಣ್ಯಕ್ಕೆ ಇಲ್ಲಿಯಾಗಿ ಹೋಗ್ಲಿಕ್ಕೆ ಆಗ್ತದೆ. ಇದೇ ದಾರಿಯಲ್ಲಿ ಕುಮಾರ ಪರ್ವತ ಹೋಗುವ ಪ್ರವಾಸಿಗರು ಇದೇ ದಾರಿಯಿಂದಾಗಿ ಹೋಗಬೇಕಾಗ್ತದೆ. ಸೊ ಅಲ್ಲಿ ಕೊರಗಜ್ಜನ ಕಟ್ಟೆಯ ಹತ್ತಿರನೇ ಕುಮಾರ ಪರ್ವತಕ್ಕೆ ಹೋಗೋ ದಾರಿ ಕೂಡ ಇದೆ. ನೋಡಿ, ಇದು ಕೊರಗಜ್ಜನ ಕ್ಷೇತ್ರ ಇದು. ನೋಡಿ, ಕುಮಾರ ಪರ್ವತಕ್ಕೆ ದಾರಿ ಇಲ್ಲಿದೆ. 12 ಕಿಲೋಮೀಟರ್ ಇದೆ. ಕ್ಷೇತ್ರದಿಂದ ಪೂಜಿಸಲ್ಪಡುವ ಕುಮಾರ ಪಾದ 12 ಕಿಲೋಮೀಟರ್ ಇದೆ. ಇಲ್ಲಿಂದ ಕುಮಾರ ಪರ್ವತಕ್ಕೆ ಟೋಟಲ್ 12 ಕಿಲೋಮೀಟರ್ ಇದೆ ಅಂತೆ. ನೋಡಿ, ಅಲ್ಲಿಯಾಗಿ ಕುಮಾರ ಪರ್ವತಕ್ಕೆ ಹೋಗೋ ಜಾಗ ಅದು. ಕುಮಾರ ಪರ್ವತಕ್ಕೆ ಹೋಗೋ ದಾರಿ ಅದು. ಸೊ ಇದು ನಾಗಬ್ರಹ್ಮ ಆದಿಮುಗರ್ಕಳ ದೇವಸ್ಥಾನ ಕೊರಗಜ್ಜನ ಗುಡಿ ಇದು. ನೋಡಿ, ಇದು ಸ್ವಾಮಿ ಕೊರಗಜ್ಜನ ಕಟ್ಟೆ. ನೋಡಿ, ಇದು ಸುಬ್ರಹ್ಮಣ್ಯದ ಬೈಪಾಸ್ ರೋಡು. ನಾವು ಮೈನ್ ರೋಡಲ್ಲಿ ಬಂದು ಇಲ್ಲಿ ಬೈಪಾಸ್ ರೋಡಲ್ಲಿ ಹೋಗಬೇಕು. ಅಂದರೆ ಅದನ್ನು ಒನ್ ವೇ ರೋಡ್ ಮಾಡಿದ್ದಾರೆ ಇವಾಗ. ನಾವು ರಿಟರ್ನ್ ಅದೇ ರೋಡಲ್ಲಿ ಹೋಗೋ ಹಾಗಿಲ್ಲ. ಇಲ್ಲಿ ಬೈಪಾಸ್ ರೋಡಿಂದಾಗಿ ನಾವು ಎಕ್ಸಿಟ್ ಆಗಬೇಕು. ನೋಡಿ, ಇದು ಅಭಯ ಆಂಜನೇಯ ಗುಡಿ ಇದು. ಸೊ ಆಂಜನೇಯ ದೇವಸ್ಥಾನ ಕೂಡ ಇದೆ. ಬೈಪಾಸ್ ರೋಡಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಸೊ ಇದು ಮುಂದೆ ಕಾಶಿಕಟ್ಟೆಗೆ ಇದು ತಲುಪ್ತದೆ ಈ ಬೈಪಾಸ್ ರೋಡು. ಅಲ್ಲಿಂದ ಮತ್ತೆ ಮೈನ್ ರೋಡ್ನಲ್ಲಿ ಸಿಗ್ತದೆ. ಮಹಾಗಣಪತಿ ದೇವಸ್ಥಾನ ಇದು. ಅದರ ಎಡಭಾಗದಲ್ಲಿ ವನದುರ್ಗ ದೇವಿಯ ದೇವಸ್ಥಾನ ಇದೆ. ಇದು ಪ್ರಪಂಚದಲ್ಲೇ ಅಪೂರ್ವವಾದ ಮಹಾಗಣಪತಿ ದೇವಸ್ಥಾನ ಇದು. ಏಕಶಿಲ ವಿಗ್ರಹದಿಂದ ನಿರ್ಮಿಸಿದ ದೇವಸ್ಥಾನ. ನೋಡಿ, ಇದು ವನದುರ್ಗಿ ದೇವಸ್ಥಾನ. ಇದು ಏಕಶಿಲ ವಿಗ್ರಹ ಮಹಾಗಣಪತಿ ದೇವಸ್ಥಾನದ ಎಡಭಾಗದಲ್ಲಿದೆ ಈ ದೇವಸ್ಥಾನ. ಇದು ನಮಗೆ ಮೈನ್ ರೋಡಲ್ಲಿ ಸಿಗ್ತದೆ. ಅಂದರೆ ಕುಮಾರಧಾರೆಯಿಂದ ಕುಕ್ಕೇಶ್ರೀ ಸುಬ್ರಹ್ಮಣ್ಯಕ್ಕೆ ಬರುವಾಗ ಬಲಬದಿಯಲ್ಲಿ ಸಿಗ್ತದೆ ಮೈನ್ ರೋಡಲ್ಲಿ. ಅದೇ ರೀತಿ ಇಲ್ಲಿ ಶ್ರೀನಿಕೇತನ ವಸ್ತು ಸಂಗ್ರಹಾಲಯ ಕೂಡ ಇದೆ. ಇದು ಅಭಯ ಗಣಪತಿ ದೇವಸ್ಥಾನದ ಕೆಳಗಡೆ ಇದೆ. ಇಲ್ಲಿ ಕೆಲವೊಂದು ವಸ್ತು ಸಂಗ್ರಹಾಲಯ ಮಾಡಿದ್ದಾರೆ. ನೀವು ಇಲ್ಲಿ ದೇವಸ್ಥಾನಕ್ಕೆ ಬರುವಾಗ ಅಲ್ಲಿ ಹೋಗಿ ವೀಕ್ಷಣೆ ಮಾಡಬಹುದು. ಸೊ ಈ ಲಾಗನ್ನು ನಾನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಲಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್. ವೀಕ್ಷಕರೇ, ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಡ್ರೀಮ್ ವಿಸಿಟ್ ರೋಹಿತ್.